Hi guys, good morning, welcome back to my YouTube channel. I hope you guys are doing good. ಇವತ್ತಿನ ವ್ಲಾಗ್ನ ನಾನು ಜಸ್ಟ್ ರ್ಯಾಂಡಮಾಗಿ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನಗೆ ಕಾಲೇಜಲ್ಲಿ ಏನೂ ಕ್ಲಾಸಸ್ ಏನೂ ಇರಲಿಲ್ಲ, ಬಟ್ ಒಂದು ವರ್ಕ್ಶಾಪ್ ಇತ್ತು ಅಟೆಂಡ್ ಮಾಡೋಕ್ಕೆ. ಸೊ ಅದು ಬಂದು 10 o'clock ಸ್ಟಾರ್ಟ್ ಆಗುತ್ತೆ. 10 o'clock 5ವರೆಗೂ ಇದೆ, ಈವ್ನಿಂಗ್ 5ವರೆಗೂ. ಸೊ ಅದಕ್ಕೇ ಇನ್ನೇನು ಇವಾಗ ಸ್ವಲ್ಪ ಹೊತ್ತು ಮನೆ ಬಿಡಬೇಕು. ಸೊ ಈಗ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೇನು ರೆಡಿ ಆಯಿತು. ಸೊ ಇವಾಗ ಮನೆ ಬಿಡ್ತೀನಿ. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ರಾಗಿ ಗಂಜಿ ಕುಡಿತಾ ಇದ್ದೀನಿ. ಇದೇ ಇವಾಗ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್. ಸೊ ಇದನ್ನು ಕುಡ್ದು ಬೇಗ ಮನೆ ಬಿಡಬೇಕು. ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಆಲ್ರೆಡಿ ಟೈಮ್ ಆಗಿದೆ. ಸೊ ಆಟೋ ಬುಕ್ ಮಾಡಿ ಮನೆ ಬಿಡ್ತೀನಿ. ಐ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಆಲ್ರೆಡಿ ಟೈಮ್ 2 o'clock ಆಗ್ತಿದೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಇರೋ ಹೋಟೆಲ್. ಯಾವ ಹೋಟೆಲ್ ಅದು? ಶಿವಸಾಗರ್. ಪ್ಲ್ಯಾನ್ ಚೇಂಜ್ ಮಾಡಿದ್ವಿ, ಶಿವಸಾಗರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಮೆಕ್ಡೊನಾಲ್ಡ್ಸಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಹೋಟೆಲ್ ಸಿಕ್ಕಾಯಿತು. ಸೊ ಆನ್ ದ ವೇ ಸಿಕ್ಕಿತ್ತು ರೆಸ್ಟೋರೆಂಟ್ಗೆ ನುಗ್ಗಿದ್ದೀವಿ ಊಟ ಮಾಡೋಕ್ಕೆ. ಆ್ಯಕ್ಚುಲಿ ನಮಗೆ 1 o'clock ಬ್ರೇಕ್ ಕೊಡಬೇಕಿತ್ತು. ಈಗ ನೋಡಿ ಆಲ್ಮೋಸ್ಟ್ 5 ಆಗ್ತಿದೆ. ಇವಾಗ ಬ್ರೇಕ್ ಕೊಟ್ಟಿದ್ದಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಹೊಟ್ಟೆ ಹಸ್ತಿದೆ. ಸೊ ಅದಕ್ಕೆ ಬಂದು ಇವಳಂತೂ ಬಾಡೋಗಿರೋ ಹೂ ಥರ ತಲೆ ನೋಡ್ತಿದೆ ಮೇಡಮ್ ಅವ್ರಿಗೆ. ಅದಕ್ಕೆ ಪಾಪ ಹುಡುಗಿಗೆ ಎಷ್ಟು ಫೋರ್ಸ್ ಮಾಡ್ತಾರೆ ನೋಡಿ, ತಿನ್ನಿ 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 ಅಂತ. ಹಿಂಗೆ ಕೈ ಕೊಟ್ಟರು ಅವಳೇ ವಾಪಸ್ ಇಸ್ಕೊಂಡು ಅವಳ ಕೈಯಿಂದನೇ ತಿಂತಾಳೆ. ಎಸ್, if you are like saying it is appropriate, then you can raise your hands. Yeah, which could help in also clearing the obstacle. Okay. Step achieved. Then again the same with the second step. So 3, 2, 1, push. Okay. And then this is done. And once the POP sets, drop your sides on. Then you remove the pressure. Dripping over here and we turn on the suction. So what it does is when the air sucks out, it will also take the shape. So that you get the suction. ಸೊ ಮನೆಗೆ ಬಂದಿದ ತಕ್ಷಣ ಟೀ ಕುಡಿಯೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೆ ಟೀ ಕುಡಿತಾ ಇದ್ದೀನಿ. ಇವಾಗ ಆಲ್ರೆಡಿ ಫುಲ್ ಟಯರ್ಡ್ ಆಗೋಗಿದೆ. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಹೊತ್ತು ಮಾಡಿಕೊಂಡು ಆಮೇಲೆ ಎದ್ದೇಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ಅಟೆಂಡ್ ಮಾಡಿದ ವರ್ಕ್ಶಾಪ್ ಬಗ್ಗೆ ಹಂಗೆ ಹೇಳೋಣ ಅಂತ ಅಂದ್ಕೊಂಡೆ. ಇವತ್ತು ಅಟೆಂಡ್ ಮಾಡಿರೋ ವರ್ಕ್ಶಾಪ್ ಬಂದುಬಿಟ್ಟು ವೀಲ್ ಚೇರ್ ವರ್ಕ್ಶಾಪ್ ಅಂತ. ಅಂದರೆ ವೀಲ್ ಚೇರ್ ಹೆಂಗೆ ಯೂಸ್ ಮಾಡೋದು, ಯಾರ್ಯಾರು ವೀಲ್ ಚೇರ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಹೆಂಗೆ ನಾವು ಗೈಡ್ ಮಾಡಬೇಕು, ಯಾವ್ಯಾವ ಥರ ವೀಲ್ ಚೇರ್, ಅದರಲ್ಲೂ ಟೈಪ್ಸ್ ಎಲ್ಲ ಇರುತ್ತೆ. ಸೊ ಯಾವ್ಯಾವ ಟೈಪ್ ಯೂಸ್ ಮಾಡಬೇಕು ಅಂತೆಲ್ಲ ಗೈಡ್ ಮಾಡೋದು, ಸ್ಟೇರ್ಸ್ ಎಲ್ಲ ಕ್ಲೈಂಬ್ ಮಾಡಬೇಕು, ಅದನ್ನು ಹೆಂಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದೆಲ್ಲ ಒಂದು ಇವತ್ತಿನ ವರ್ಕ್ಶಾಪಲ್ಲಿ ಹೇಳ್ಕೊಟ್ರು. ಸೊ ಅದಿತ್ತು ಇವತ್ತಿಂದು ವರ್ಕ್ಶಾಪ್ದು. ಸೊ ಅದಕ್ಕೆ ನಿಮಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ ಅಲ್ವಾ. ಸೊ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಹಾಗೆ ಸೊ ಅದು ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 10 to 5 ಇತ್ತು ವರ್ಕ್ಶಾಪ್. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಿತ್ತು. ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಸ್ವಲ್ಪ ಹೊತ್ತಾಯಿತು ಎದ್ದು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಸದ್ಯಕ್ಕೆ ಏನೂ ಪ್ಲ್ಯಾನ್ಸ್ ಇಲ್ಲ. ಇವಾಗ ಹಂಗೆ ಒಂಚೂರು ನೋಟ್ಸ್ ಮಾಡಬೇಕಿತ್ತು.
ಅದನ್ನು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ ಸಾರಿ, ಯಾಕಂದರೆ ನಾನು ಆ್ಯಕ್ಟಿವ್ ಆಗಿಲ್ಲ. ಬಿಕಾಸ್ ಇವಾಗ ನಾನು ಫೈನಲ್ ಇಯರ್. ಸೊ ಫೈನಲ್ ಇಯರ್ ಅಂತ ಅಂದ ತಕ್ಷಣ ಸ್ವಲ್ಪ ಏನಂತಾರೆ, ಸ್ವಲ್ಪ ವರ್ಕ್ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಸೊ ಯಾವಾಗ ಕ್ಲಾಸಸ್ ಎಲ್ಲ ಇರುತ್ತೆ, ಆಮೇಲೆ ನೋಟ್ಸ್ ಮಾಡೋದು, ಆಮೇಲೆ ನಂಗೆ ಕಾಲೇಜ್ ಟೈಮಿಂಗ್ಸ್ ಬಂದುಬಿಟ್ಟು 9 o'clock-ಇಂದ 4 o'clock-ವರೆಗೂ. ಸೊ ಅಲ್ಲಿ ಮನೆಗೆ ಬಂದ ತಕ್ಷಣ ಫುಲ್ ಟೈರ್ಡಾಗಿ ಹೋಗಿರುತ್ತೆ, ಅಲ್ಲೇ ಮುಗ್ದೋಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ವೀಕೆಂಡ್ ಬಂದ ತಕ್ಷಣ ಅದು ಇದು ಕೆಲಸ ಆಗಲಿ, ಆಮೇಲೆ ಬೇರೆ ನೋಟ್ಸ್ ಮಾಡೋದಾಗಲಿ ಅದೇ ಆಗೋಗಿರುತ್ತೆ. ಆಮೇಲೆ ಎಲ್ಲಾದರೂ ಆಚೆ ಹೋಗಿ ಬರೋದು, ಸೊ ಅಷ್ಟೇ ಅದೇ ಆಗೋಗಿರುತ್ತೆ. ಸೊ ಅದಕ್ಕೆ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗ್ತಿಲ್ಲ. ಬಟ್ ನಂಗೆ ಯಾವಾಗ ಈ ಥರ ಏನಾರ ಇವಾಗೆಲ್ಲಾದರೂ ಆಚೆ ಹೋಗುವಾಗ ನಂಗೆ ಏನಾರ ಕಂಟೆಂಟ್ ಸಿಕ್ಕಿದ್ರೆ ಆವಾಗ ನಾನು ವ್ಲಾಗ್ ಮಾಡ್ತೀನಿ. ಮಾಡಿದೆ ಅಂತ ಇರೋಲ್ಲ, ಮಾಡ್ತೀನಿ. ಸೊ ಕ್ವಿಕ್ ಅಪ್ಡೇಟ್, ಈಗ ಜಸ್ಟ್ ಊಟ ಎಲ್ಲ ಆಯಿತು. ಊಟ ಮುಗಿಸಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತೇ ಮಾಡಿ ಮುಗಿಸ್ಬಿಡೋಣ, ಬಿಕಾಸ್ ಇವತ್ತು ಹೆಂಗಿದ್ರು ಸ್ಯಾಟರ್ಡೇ. ಸೊ ನಾಳೆ ಆರಾಮಾಗಿ ಸಂಡೇ ಆರಾಮಾಗಿ ಇಡ್ಬೋದು. ಇಲ್ಲ ಅಂತ ಅಂದರೆ ನಾಳೆ ಲೇಟ್ ಆಗೋದ್ರೆ ನಮಗೆ ಮಂಡೇ ಇದೆಲ್ಲ ಕಷ್ಟ ಆಗೋಗ್ಬಿಡುತ್ತೆ. ಸೊ ಸ್ಯಾಟರ್ಡೇ ಎಷ್ಟೊತ್ತಾದ್ರೂ ಮಲ್ಕೋಬೋದು, ಬಿಕಾಸ್ ಸಂಡೇ ಅಲ್ವಾ, ನಾಳೆ ಲೇಟಾಗಿ ಎದ್ದೇಳ್ಬೋದು ಅಂತ ಅಂದ್ಬಿಟ್ಟು ಇವಾಗ ಕ್ಲೀನಿಂಗ್ ಸ್ಟಾರ್ಟ್. ಇವತ್ತು ಸ್ಯಾಟರ್ಡೇ ಅಂತಲೇ ಅನಿಸಿಲ್ಲ, ತುಂಬ ಬೇಗ ಹೋಗ್ತೀನಿ ಸ್ಯಾಟರ್ಡೇ ಆ್ಯಕ್ಚುಲಿ. ಸೊ ಯೂಶ್ವಲಾಗಿ ನಾನು ಸ್ಯಾಟರ್ಡೇ ಅಂದರೆ ಹಾಫ್ ಡೇ ಇರುತ್ತಲ್ವ ಕಾಲೇಜೆಲ್ಲ, ಬೇಗ ಬಂದು ಮಲ್ಕೊಂಡು ಎದ್ದೇಳ್ತಾ ಇದ್ದೆ ಒಂದು ಸಂಜೆ. ಇವತ್ತು ಸ್ವಲ್ಪ ರೆಸ್ಟ್ಲೆಸ್ ಆಗಿ ಹೋಗಿದೆ, ಯಾಕಂದರೆ ಬಂದಿದ್ದು ಲೇಟು. ಆ್ಯಂಡ್ ಹಾಗೆ ಬಂದು 6 o'clock ಆಯಿತು ಬರೋಷ್ಟೊತ್ತಿಗೆ. ಸೊ ಇಲ್ಲಿ ಬೆಳಕಿಲ್ಲ, ಓಕೆ, ಬಂದಿದ್ದು ಲೇಟ್ ಆಯಿತು. ಸೊ ಇವಾಗ ನಾನು ಇನ್ನೇನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗೋಣ ಜಾಸ್ತಿ. ಸೊ ವೀಡಿಯೋ ನಾಳೆ ಮಾಡ್ತೀನಿ, ನಾಳೆ ಮಾರ್ನಿಂಗಿಂದ ನಾಳೆ ಏನು ಮಾಡ್ತೀನಿ ಅಂತ. ಯೂಶ್ವಲಾಗಿ ನಾಳೆ ಏನೂ ಪ್ಲ್ಯಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ. ಬಟ್ ಎಲ್ಲಾದರೂ ಆಚೆ ಏನಾರ ಹೋದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನಾನು ನಾಳೆ ಜಸ್ಟ್ ಏನು ಮಾಡ್ತೀನಿ ಅಂತ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಈ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ನಾನು ಇವತ್ತು ಎದ್ದಿದ್ದೆ ಲೇಟ್ ಆಗೋಯಿತು, ಸಂಡೇ ಅಲ್ವಾ. ಸೊ ಅದಕ್ಕೇ ಎದ್ದಿದ್ದೆ ಲೇಟ್ ಆಗೋಯಿತು. ಸೊ ಅದಕ್ಕೇ ಒಟ್ಟಿಗೆ ಬ್ರಂಚ್ ಮಾಡಿದೆ. ಇವಾಗ ನಾನು ಅಂದ್ಕೊಂಡೆ ಒಂದು ಸ್ಕಿನ್ ಕೇರ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಯೂಶ್ವಲಾಗಿ ರೆಗ್ಯುಲರಾಗಿ ಕುಡಿಯೋದು ABC ಜ್ಯೂಸ್, ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್. ಸೊ ಇವತ್ತೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ದಿನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ರೀಲ್ಸಲ್ಲಾಗಲಿ ತುಂಬ ನೋಡಿದ್ದೆ. ಅಂದರೆ ಏನಂತ ಅಂದರೆ ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಐಸ್ ಕ್ಯೂಬ್ಸ್ ಆಗೇ ಮಾಡ್ಕೊಬೋದು, ಅದು ಆ್ಯಕ್ಚುಲಿ ಈಸಿ ಆಗುತ್ತೆ ಅಂತ. ನನಗೂ ಕೂಡ ಅದು ಈಸಿ ಆಗುತ್ತೆ ಅಂತ ಅನಿಸ್ತು. ಸೊ ನಾನು ಇವತ್ತು ಅದನ್ನು ಮಾಡ್ತಿದ್ದೆ. ಸೊ ನಿಮಗೂ ಹೇಳೋಣ, ಅಂದರೆ ನಿಮಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಈ ವಿಡಿಯೋಲಿ ತೋರಿಸ್ತೀನಿ ಈಗ. ಸೊ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಫಸ್ಟೇ ಹೇಳ್ಬಿಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋದು ಒಂದು ಬೀಟ್ರೂಟ್, ಕ್ಯಾರೆಟ್, ಆಮೇಲೆ ಲೆಮನ್, ಮತ್ತು ಜಿಂಜರ್, ಮತ್ತು ಇನ್ನೇನು ಬೇಕು, ಆಮ್ಲ. ಸೊ ಇಷ್ಟನ್ನು ಗ್ರೈಂಡ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಳ್ಳೋದು. ಇನ್ನೊಂದು ಸತಿ ಹೇಳ್ತಾಯಿನಿ, ಪ್ರಾಡಕ್ಟ್ಸ್ ಬೀಟ್ರೂಟ್, ಆಮ್ಲ, ಕ್ಯಾರೆಟ್, ಆಮೇಲೆ ಲೆಮನ್, ಜಿಂಜರ್. ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೀಟ್ರೂಟ್ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಆಮ್ಲ ಹಾಕಿದ್ದೀನಿ, ಜಿಂಜರ್ ಹಾಕಿದ್ದೀನಿ. ಸೊ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಆಚೆ ಹೋಗೋಣ ಅಂತ ಅಂದ್ಕೊಂಡೆ, ಏನಾರ ಚಾಟ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೇ ಆಚೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ನಿನ್ನೆ ಮತ್ತು ಇವತ್ತು ಏನೇನಾಯಿತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.